ಹಾಯ್, ನಾನೆಲ್ಲ ಬ್ಯೂಟಿಫುಲ್ ಸೋಲ್ಸ್ ಅನ್ನ ವೆಲ್ಕಮ್ ಮಾಡ್ಕೊಳ್ತಾ ಇದ್ದೀನಿ ವೀನಸ್ 71 ಚಾನಲ್ಗೆ. ಇವತ್ತು ನಾವು ರೀಡ್ ಮಾಡ್ತಾ ಇರುವಂತದ್ದು ಇದು ಟೈಮ್ಲೆಸ್ ರೀಡಿಂಗ್ ಆಗಿರುತ್ತೆ. ನಿಮ್ ತನಕ ಬರ್ತಾ ಇದೆ ಅಂತಂದ್ರೆ ಗುಡ್ ಫಾರ್ ಯು. ಮತ್ತೆ ಇದು ರಿಲೇಶನ್ಶಿಪ್ ರೀಡಿಂಗ್ ಬ್ಲಾಕೇಜಸ್ ಏನ್ ಬರ್ತಾ ಇದೆ ಅಂತ ಹೇಳಿ ಯಾವುದೇ ರೀತಿ ಸ್ಪೆಸಿಫಿಕ್ ಆಗಿ ಯಾವುದು ರಾಶಿಯನ್ನ ಮೆನ್ಷನ್ ಮಾಡೋದಿಲ್ಲ. ಸೊ ನಿಮ್ ತನಕ ಬರ್ತಾ ಇದೆ ಅಂತಂದ್ರೆ ನೋಡ್ಕೊಳ್ಳಿ. ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಅಲ್ಲಿ ಯಾರ್ಯಾರು ಇದ್ದೀರಾ, ಸಪ್ರೇಷನ್ ಮೋಡ್ ಅಲ್ಲಿ ಯಾರ್ಯಾರು ಇದ್ದೀರಾ, ಪಾರ್ಟ್ನರ್ ಜೊತೆಗೆ ಕಮ್ಯುನಿಕೇಶನ್ ಎಂಟೈರ್ ಆಗಿ ಕಟ್ ಆಗಿದೆ, ಏನು ಕಾರಣಗಳು ಅಂತ ಹೇಳಿ ಇವತ್ತು ನಾವು ತಿಳ್ಕೊಳ್ಳಿಕ್ ಹೋಗ್ತಾ ಇದೀವಿ. ಓಕೆ, ರೀಡಿಂಗಿಗೆ ಕನೆಕ್ಟ್ ಮಾಡ್ಕೊಳ್ಳೋದಕ್ಕಾಗಿ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಒಂದು ಲೈಕ್ ಕೊಡೋದನ್ನ ಮಾತ್ರ ಮರಿಬೇಡಿ. ಎನರ್ಜಿ ಎಕ್ಸ್ಚೇಂಜಿಂಗ್ ಕಂಪಲ್ಸರಿ. ಯಾಕಂತಂದ್ರೆ ನಾನು ಇಲ್ಲಿ ನಿಮ್ಮ ಒಂದು ಎನರ್ಜಿಯನ್ನ ರೀಡ್ ಮಾಡ್ತಾ ಇದ್ದೀನಿ. ಓಕೆ, ನಿಮ್ಮ ಪಾರ್ಟ್ನರ್ ಎನರ್ಜಿ ರೀಡ್ ಮಾಡ್ತಾ ಇದ್ದೀನಿ. ಸೊ ಹಾಗಾಗಿ ಎನರ್ಜಿ ಎಕ್ಸ್ಚೇಂಜಿಂಗ್ ಇರುತ್ತೆ. ಒಂದು ಲೈಕ್ ಕೊಡೋದನ್ನ ಮರಿಬೇಡಿ. ಹಾಗೆ ನಿಮ್ ತನಕ ರೀಡಿಂಗ್ ಬಂದಿದೆ ಅಂತಂದ್ರೆ ಖಂಡಿತ ಇದನ್ನ ಅಟ್ಲೀಸ್ಟ್ ಒಂದು 5 ಮೆಂಬರ್ಸ್ಗೆ ನೀವು ಇದನ್ನ ಸೆಂಡ್ ಮಾಡಿ. ಎನರ್ಜಿ ಕನೆಕ್ಟ್ ಆಗುತ್ತೆ ಬೇಗನೆ. ಓಕೆ, ಸೊ ಪ್ರತಿಯೊಂದು ಇಲ್ಲಿ ಮೆನ್ಷನ್ ಇರುತ್ತೆ. ಮತ್ತೆ ಈ ಒಂದು ರೀಡಿಂಗ್ ನೀವು ನೋಡ್ತಾ ಇದ್ದೀರಾ ಅಂತಂದಾಗ ಕಮೆಂಟ್ ಮಾಡೋದನ್ನ ಮರಿಬೇಡಿ, ಐ ಆಮ್ ಹ್ಯಾಪಿ ಅಂತ ಹೇಳಿ. ಸೊ ಮನ್ಸಲ್ಲಿ ಅನ್ಕೊಳ್ಳಿ, ನಿಮ್ಮ ಪಾರ್ಟ್ನರ್ ನೇಮ್ ಅನ್ನ ನೀವು ನೆನೆಸ್ಕೊಂಡು ಒಂದು 3 ರಿಂದ 5 ಸಾರಿ ಅವರ ಹೆಸರನ್ನ ತಗೊಳ್ಳಿ. ಅಗೇನ್ ನಾನು ಹೇಳೋದು, ಇದು ಒಂದು ಜನರಲ್ ರೀಡಿಂಗ್ ಆಗಿರುತ್ತೆ. ಸೊ ಪರ್ಸನಲ್ ರೀಡಿಂಗ್ ಆಪ್ಷನ್ಸ್ ನನ್ನ ಮೊಬೈಲ್ ನಂಬರ್ ಅನ್ನ ಮೆನ್ಷನ್ ಮಾಡಿರ್ತೀನಿ, ಕನೆಕ್ಟ್ ಮಾಡ್ಕೊಳ್ಳಿ, ನಿಮ್ಗೆ ರೀಡಿಂಗ್ ಸಿಗುತ್ತೆ. ಹಾಗೆ ಎಲ್ರಿಗೂ ರೆಸೊನೇಟ್ ಆಗ್ಬೇಕಂತ ಇರೋದಿಲ್ಲ. ಯಾರ್ಯಾರಿಗೆ ರೆಸೊನೇಟ್ ಆಗ್ತಾ ಇದೆ ತುಂಬಾ ಪಾಸಿಟಿವಿಟಿಯಿಂದ ತಗೊಳ್ಳಿ, ಯಾರಿಗೆ ರೆಸೊನೇಟ್ ಆಗ್ತಾ ಇಲ್ಲ ಆಸ್ ಎ ಗೈಡೆನ್ಸ್ ಅಂತ ತಗೊಳ್ಳಿ. ಓಕೆ, ಸೊ ಎನರ್ಜಿ ಎಕ್ಸ್ಚೇಂಜಿಂಗ್ ಮಾಡಿದಾಗ ಖಂಡಿತ ಇದು ನಿಮ್ಗೆ ರೆಸೊನೇಟ್ ಆಗೇ ಆಗುತ್ತೆ. ಅದಕ್ಕೆ ನಾನು ಸ್ಪೆಸಿಫಿಕ್ ಆಗಿ ಹೇಳೋದು, ಎನರ್ಜಿಯನ್ನ ಎಕ್ಸ್ಚೇಂಜ್ ಮಾಡ್ಕೊಳ್ಳಿ, ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಅಂತ ಹೇಳಿ. ಓಕೆ, ನೋಡೋಣ ಏನ್ ಬರ್ತಾ ಇದೆ, ಬ್ಲಾಕೇಜಸ್ ಏನ್ ಬಂದಿದೆ, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಏನ್ ಬರ್ತಾ ಇದೆ ಅಂತ ಹೇಳಿ. ಸೊ ರೀಡ್ ಮಾಡುವಂತ ಟೈಮಲ್ಲಿ ನಿಮ್ಮ ಪಾರ್ಟ್ನರ್ ಜೊತೆ ಕಳೆದಂತ ಕೆಲವೊಂದಿಷ್ಟು ಸುಂದರವಾದ ಕ್ಷಣಗಳನ್ನ ಮಾತ್ರ ನೆನಪಲ್ಲಿ ತಗೊಂಡ್ ಬನ್ನಿ. ಪಾಸಿಟಿವಿಟಿ ಇರುವಂತದನ್ನ ಮಾತ್ರ ತಗೊಂಡ್ ಬನ್ನಿ. ತುಂಬಾ ಅಕ್ಯುರೇಟ್ ಆಗಿ ನಿಮ್ಗೆ ರೀಡಿಂಗ್ ಬರಬೇಕು ಅಂತಂದ್ರೆ. ಸೊ ಓಕೆ, ಸೊ ಫಸ್ಟ್ ಏನ್ ಇನ್ಫ್ಲುಯೆನ್ಸ್ ಆಗಿರ್ಬೋದು, ನೀವು ನಿಮ್ಮ ಪಾರ್ಟ್ನರ್ ಜೊತೆಗೆ ಇರ್ಲಾರ್ದಂತ ಸಿಚುವೇಶನ್ ಕ್ರಿಯೇಟ್ ಆಗಿದೆ ಅಂದ್ರೆ ಏನು ಇನ್ಫ್ಲುಯೆನ್ಸ್ ಆಗಿರ್ಬೋದು ಅನ್ನೋದನ್ನ ನಾವು ನೋಡ್ಲಿಕ್ಕೆ ಹೋಗ್ತಾ ಇದ್ದೀವಿ. ಸಂಬಾರ್ ನೋಡಿ, ಇಲ್ಲಿ ಥರ್ಡ್ ಪಾರ್ಟಿ ಸಿಚುವೇಶನ್ ನನಗೆ ಕಾಣ್ತಾ ಇದೆ ಕಂಪ್ಲೀಟ್ ಆಗಿ. ಯಾರೋ ನಿಮ್ಮ ಜೊತೆಗಿರೋರು, ನಿಮ್ಮ ಜೊತೆಗಿರೋರೆ ನಿಮ್ಮ ಬೆನ್ನಲ್ಲಿ ಚೂರಿ ಹಾಕಿರುವಂತ ಕೆಲಸ ಮಾಡಿದ್ದಾರೆ ಅನ್ನುವಂಥದ್ದು. ಸಮ್ವೇರ್ ಎಲ್ಲೋ ನಿಮ್ಮ ತುಂಬಾ ಕ್ಲೋಸ್ ಇರ್ತಾರೆ, ನಿಮ್ಗೂ ಹತ್ತಿರವಾಗಿರ್ತಾರೆ, ನಿಮ್ಮ ಪಾರ್ಟ್ನರ್ಗೂ ಹತ್ತಿರವಾಗಿರ್ತಾರೆ, ಅಂಥವರಿಂದ ಏನೋ ಒಂದು ಘಟನೆ ನಡೆದಿದೆ ಅಂತ ಹೇಳಿ ನನಗೆ ಅನಿಸ್ತಾ ಇದೆ. ಸೊ ಇಲ್ಲಿ ಟಾಲರೇಟಿಂಗ್ ಅಬ್ಯೂಸ್ ಈ ಒಂದು ಕಾರಣದಿಂದಾಗಿ ಸಮ್ ಕೈಂಡ್ ಆಫ್ ಏನಾದ್ರೂ ಅಬ್ಯೂಸಿವ್ ಲ್ಯಾಂಗ್ವೇಜ್ ಯೂಸ್ ಮಾಡಿರುವಂತದ್ದು, ಅಥವಾ ಎಲ್ಲೋ ಒಂದ್ ಕಡೆ ಮನಸ್ಸಲ್ಲಿ ತುಂಬಾ ಮನಸ್ತಾಪ ಬಂದಿರುವಂತದ್ದು ನನಗೆ ಅನಿಸ್ತಾ ಇದೆ. ಓಕೆ, ಅಂದ್ರೆ ಆ ರೀತಿ ಕೆಲವೊಂದಿಷ್ಟು ಇಲ್ಲಿ ಇನ್ಫ್ಲುಯೆನ್ಸ್ ಆಗಿರುವಂತದ್ದು ನಿಮ್ಮ ಲೈಫಲ್ಲಿ ನಡೆದಿರುವಂತ ಘಟನೆಗಳನ್ನ ನಾನು ಹೇಳ್ತಾ ಇದ್ದೀನಿ. ಇದೇ ಕಾರಣಕ್ಕಾಗಿ ಮೇ ಬಿ ಬ್ಲಾಕೇಜಸ್ ಕ್ರಿಯೇಟ್ ಆಗಿದೆ ಅಂತ ಹೇಳಿ. ಎಲ್ಲೋ ಒಂದ್ ಕಡೆ ಅಬ್ಯೂಸಿವ್ ಲ್ಯಾಂಗ್ವೇಜ್ ಇರುವಂತದ್ದು. ಮತ್ತೆ ಥರ್ಡ್ ಪಾರ್ಟಿ ಅಂತ ಬಂದಾಗ ಅಫ್ಕೋರ್ಸ್ ಇದು ಬಂದೇ ಬರುತ್ತೆ. ಏನಂತಂದ್ರೆ, ಯಾರಾದ್ರೂ ನಮ್ಮ ಲೈಫಲ್ಲಿ ಎಂಟ್ರಿ ಆಗ್ತಾ ಇದ್ದಾರೆ ಸಮ್ವೇರ್ ಅಂತಂದ್ರೆ ಅಲ್ಲಿ ಒಂದು ಪ್ರಾಬ್ಲಮ್ ಕ್ರಿಯೇಟ್ ಆಗ್ತಾ ಇದೆ ಅಂತಾನೆ ಅರ್ಥ ಅದು. ಓಕೆ, ನಿಮ್ಮ ಒಂದು ಹ್ಯಾಪಿ ರಿಲೇಶನ್ಶಿಪ್ ಅಲ್ಲಿ ಅದು ನನಗೆ ಕಾಣ್ತಾ ಇದೆ. ವಿಶ್ವಾಸ ಇಟ್ಟಂತ ವ್ಯಕ್ತಿಗಳೇ ಎಲ್ಲೋ ನಿಮ್ಮ ಒಂದು ಬೆನ್ನಲ್ಲಿ ಚೂರಿ ಹಾಕಿರುವಂತ ಕೆಲಸ ಮಾಡಿರುವಂತದ್ದು, ಎಲ್ಲೋ ಒಂದ್ ಕಡೆ ಭಯ ಕಾಡ್ತಾ ಇರುವಂತದ್ದು. ಭಯ ಆಲ್ರೆಡಿ ಅವ್ರಿಗೆ ಏನ್ ಆಗಬಹುದು ರಿಲೇಶನ್ಶಿಪ್ ಅಲ್ಲಿ ಅನ್ನುವಂಥದ್ದು. ಈ ಒಂದು ಎಲ್ಲ ರೀಸನ್ನೇ ನಿಮ್ಮ ಒಂದು ಡಿಸ್ಟೆನ್ಸ್ ಬರೋದಕ್ಕೆ ಕಾರಣ ಅನ್ನುವಂಥದ್ದು, ಪಾಸ್ಟ್ ಅಲ್ಲಿ ಡಿಸ್ಟೆನ್ಸ್ ಬರೋದಕ್ಕೆ ಕಾರಣ ಅನ್ನುವಂಥದ್ದು ನನಗೆ ಗೊತ್ತಾಗ್ತಾ ಇದೆ. ಮತ್ತೆ ಏನು, ಕೆಲವೊಂದ್ ಸಾರಿ ತುಂಬಾ ಪ್ರಯತ್ನ ಮಾಡಿದ್ದೀರಾ ನೀವು ನಿಮ್ಮ ರಿಲೇಶನ್ಶಿಪ್ ಅನ್ನ ಉಳಿಸ್ಕೊಳ್ಳೋದಕ್ಕೆ, ತುಂಬಾ ಎಫರ್ಟ್ ಹಾಕಿದ್ದೀರಾ, ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದಕ್ಕೆ ತುಂಬಾ ಪ್ರಯತ್ನ ಪಟ್ಟಿದ್ದೀರಾ ಪಾರ್ಟ್ನರ್ ಅನ್ನ, ಅಥವಾ ಅವ್ರು ನಿಮ್ಗೆ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದಕ್ಕೆ, ಇದು ವಯಸ್ಸ ವರ್ಷ ಅಂತ ತಗೋಬಹುದು ನೀವು. ತುಂಬಾ ಪ್ರಯತ್ನ ಪಟ್ಟಿದ್ದಾರೆ. ಸಿಚುವೇಶನ್ ಯಾವ ರೀತಿ ಇದೆ ಅದೇ ರೀತಿ ಬಿಟ್ಬಿಡೋಣ, ಯಾಕಂತಂದ್ರೆ ತುಂಬಾ ಎಫರ್ಟ್ ಹಾಕಿದ್ದೀವಿ, ಈಗ ಅದು ಏನು ವರ್ಕ್ ಆಗ್ತಾ ಇಲ್ಲ ಅನ್ನೋಂಥ ಸಿಚುವೇಶನ್ ಕೂಡ ಬಂದಿರಬಹುದು. ಮತ್ತೆ ಮೇಜರ್ ಆಗಿ ನಾನು ಇಲ್ಲಿ ನೋಡ್ತಾ ಇರುವಂತದ್ದು ಏನಂತಂದ್ರೆ, ತುಂಬಾ ಎಮೋಷನಲಿ ನೀವು ಕನೆಕ್ಟೆಡ್ ಏನೋ ಇದ್ದೀರಾ ನಿಮ್ಮ ಪಾರ್ಟ್ನರ್ಗೆ. ಓಕೆ, ಬಟ್ ಅಲ್ಲಿಂದ ರೆಸ್ಪಾನ್ಸ್ ಬರ್ತಾ ಇಲ್ಲ ಅನ್ನುವಂಥದ್ದು. ನಿಮ್ಮ ಕಡೆಯಿಂದ ತುಂಬಾ ಎಫರ್ಟ್ ಹಾಕ್ತಾ ಇದ್ದೀರಾ, ಬಟ್ ಅಂದ್ರೆ ಈ ರೀತಿ ಎಫರ್ಟ್ ಆಗಿದೆ ರೀಸೆಂಟ್ ಪಾಸ್ಟ್ ಅಲ್ಲಿ.
ಇದು ಒಂದು ಕಾರಣ ಆಗಿದೆ. ಎಲ್ಲೋ ಒಂದ್ ಕಡೆ ತುಂಬಾ ಎಫರ್ಟ್ ಹಾಕಿ ಬಿಟ್ಬಿಟ್ಟಿದ್ದೀರಾ, ಇಬ್ರು ಕೂಡ ಎಫರ್ಟ್ ಮಾಡ್ತಾ ಇದ್ರಿ ಬಿಟ್ಬಿಟ್ಟಿದ್ದೀರಾ, ಇವಾಗ ಅದಕ್ಕೆ ಏನು ರಿಸಲ್ಟ್ ಬರ್ತಾ ಇಲ್ಲ ಅಂತ ಹೇಳಿ. ಹಾಗಿದ್ರೆ ಪ್ರೆಸೆಂಟ್ ಸಿಚುವೇಶನ್ ಏನ್ ಬರ್ತಾ ಇದೆ? ಪ್ರೆಸೆಂಟ್ ಸಿಚುವೇಶನ್ ನೋಡಿ, ಎಲ್ಲೋ ಒಂದ್ ಕಡೆ ಸ್ಟೆಪ್ ತಗೊಳ್ತಾ ಇದ್ದೀರಾ ಮುಂದೆ ಹೋಗ್ಬೇಕು ಅಂತ ಹೇಳಿ. ಅದ್ರ ಜೊತೆಗೆ ಇಲ್ಲಿ ಏನ್ ಬರ್ತಾ ಇದೆ ಅಂತಂದ್ರೆ, ಎಲ್ಲೋ ಒಂದ್ ಕಡೆ ಹೆಸಿಟೇಷನ್ ಆಗ್ತಾ ಇದೆ. ಅಂದ್ರೆ ಕಂಪ್ಲೀಟ್ ಆಗಿ ಆ ಒಂದು ಇದರಲ್ಲಿ ತೊಡಗಿಸ್ಕೊಳ್ಳಿಕ್ ಆಗ್ತಾ ಇಲ್ಲ ಅನ್ನೋವಂಥದ್ದು ನನಗೆ ಕಾಣ್ತಾ ಇದೆ. ಇನ್ನೂ ಸ್ಪಷ್ಟತೆಯಿಂದ ನಾನು ನೋಡ್ಬೇಕು ಅಂತಂದ್ರೆ, ಸಮ್ವೇರ್ ರಿಲೇಶನ್ಶಿಪ್ ಅಲ್ಲಿ ಏನೋ ಕೆಲವೊಂದಿಷ್ಟನ್ನ ಮುಚ್ಚಿಡುವಂತದ್ದಾಗಿದೆ, ಭ್ರಮೆಯಲ್ಲಿ ಬದುಕಿಸ್ತಾ ಇರುವಂತದ್ದಾಗಿದೆ ಅನ್ನುವಂಥದ್ದು, ಕೆಲವೊಂದಿಷ್ಟು ಆತಂಕ ಕಾಡ್ತಾ ಇರುವಂತದ್ದು ನನಗೆ ಗೊತ್ತಾಗ್ತಾ ಇದೆ. ಓಕೆ, ಮತ್ತೆ ಇನ್ನೊಂದ್ ಕಡೆ ವಿಚಾರ ಏನೋ ಬರುತ್ತೆ, ನಾನು ಇದ್ರ ಬಗ್ಗೆ ಏನಾದ್ರು ಡಿಸೈಡ್ ಮಾಡ್ಬೇಕು ಅಂತ ಬರುತ್ತೆ. ಬಟ್ ಅಗೇನ್ ತುಂಬಾ ಎಫರ್ಟ್ ಹಾಕಿದ್ದೀನಿ, ನೋಡೋಣ, ಏನಾದ್ರೂ ವಿಚಾರ ಮಾಡೋಣ, ಎಲ್ಲ ದೇವ್ರ ಮೇಲೆ ಭಾರ ಹಾಕೋಣ ಅನ್ನುವಂಥದ್ದು ಇನ್ನೊಂದು ಮೈಂಡ್ ಸೆಟ್ ಕೂಡ ಬರ್ತಾ ಇದೆ. ಇನ್ನೂ ಒಂದ್ ಕಡೆ ನೋಡ್ತಾ ಇದ್ರೆ, ಏನು ಪ್ರೆಸೆಂಟ್ ಸಿಚುವೇಶನ್ ನಾನು ನೋಡ್ತಾ ಇದ್ರೆ ನಿಮ್ಮ ರಿಲೇಶನ್ಶಿಪ್ ಅಲ್ಲಿ ಉತ್ಸಾಹ ಇದೆ, ಮುಂದುವರಿಬೇಕು ಅನ್ನುವಂತ ಆಕರ್ಷಣೆ ಇದೆ, ಎಲ್ಲಾನು ಇದೆ. ಆದ್ರೆ ಸ್ಟೆಬಿಲಿಟಿ ಇಲ್ಲ ಲೈಫಲ್ಲಿ, ಅಸ್ಥಿರತೆ ಅನ್ನೋದು. ಓಕೆ, ಶಕ್ತಿ ಏನೋ ತುಂಬಾ ಇದೆ, ಆದ್ರೆ ನಿರ್ಧಾರ ತಗೊಳ್ಳೋದ್ರಲ್ಲಿ ನಿಮ್ಗೆ ಏನಾಗ್ತಾ ಇದೆ, ಸ್ಟೆಬಿಲಿಟಿ ಸಿಗ್ತಾ ಇಲ್ಲ, ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ವಿಚಾರ ತುಂಬಾ ಬರುತ್ತೆ, ಏನಂತಂದ್ರೆ ಈ ರೀತಿ ನಾನು ಮಾಡ್ಬೇಕು ಅನ್ನುವಂಥದ್ದು ತುಂಬಾ ಇರುತ್ತೆ. ಬಟ್ ಅಗೇನ್ ಏನಾಗ್ತಾ ಇದೆ, ಫ್ಯೂಚರ್ ಅಲ್ಲಿ ನಾವು ನೋಡ್ಲಿಕ್ಕಂತ ಹೋದ್ರೆ ಫ್ಯೂಚರ್ ಇಂದ ಏನಾದ್ರೂ ಇನ್ಫ್ಲುಯೆನ್ಸ್ ಮಾಡಬಹುದಾ ಇದರಲ್ಲಿ ಅಂತಂದ್ರೆ, ಇಲ್ಲಿ ಪೇಜ್ ಆಫ್ ಸಾರ್ಟ್ಸ್ ಬರ್ತಾ ಇದೆ. ಇದನ್ನ ತುಂಬಾ ಜಾಗರೂಕತೆಯಿಂದ ಹ್ಯಾಂಡಲ್ ಮಾಡ್ಕೊಂಡು ಹೋಗ್ಬೇಕು ಅನ್ನುವಂಥದ್ದು, ತುಂಬಾ ಸೆನ್ಸಿಟಿವಿಟಿಯಿಂದ ಈ ಒಂದು ಮ್ಯಾಟರ್ ಅನ್ನ ಹ್ಯಾಂಡಲ್ ಮಾಡ್ಕೊಂಡು ಹೋಗ್ಬೇಕು. ಯಾಕಂತಂದ್ರೆ ಸಿಚುವೇಶನ್ ಆ ರೀತಿ ಕ್ರಿಯೇಟ್ ಆಗಿದೆ ಇವಾಗ. ಮತ್ತೆ ತುಂಬಾ ಹಾನೆಸ್ಟ್ ಆಗಿ ಇಲ್ಲಿ ಮಾತುಕತೆ ಮಾಡುವಂತದ್ದು ನಿಮ್ಗೆ ಯೂನಿವರ್ಸ್ ಹೇಳ್ತಾ ಇದೆ. ಅಂದ್ರೆ ಕಮ್ಯುನಿಕೇಶನ್ ಮಾಡ್ಬೇಕು, ತುಂಬಾ ಕೇರ್ಫುಲ್ ಆಗಿ ಇದನ್ನ ಹ್ಯಾಂಡಲ್ ಮಾಡ್ಕೊಂಡು ಹೋಗ್ಬೇಕು. ಯಾಕಂತಂದ್ರೆ ಎಮೋಷನಲಿ ಬ್ಯಾಲೆನ್ಸ್ ಸಿಗ್ತಾ ಇಲ್ಲ. ಸೊ ನಿಂತಿರುವಂತ ನೋಡ್ತಾ ಇರುವಂತ ಒಂದು ದೃಷ್ಟಿಕೋನ ಎಲ್ಲೋ ಒಂದ್ ಕಡೆ ಸರಿಯಾಗಿಲ್ಲ ಅನ್ನುವಂಥದ್ದು ನನಗೆ ಇಲ್ಲಿ ಅನಿಸ್ತಾ ಇದೆ. ಓಕೆ, ಅಂದ್ರೆ ನಿಮ್ಮ ಮೇಲೆ ಮೇ ಬಿ ನಿಮ್ಮ ಪಾರ್ಟ್ನರ್ ನಿಮ್ಮ ಮೇಲೆ ಒಂದು ದೃಷ್ಟಿ ಇಟ್ಟಿದ್ದಾರೆ, ನಿಮ್ಮನ್ನ ನೋಡ್ತಾ ಇದ್ದಾರೆ, ನೀವೇನ್ ಮಾಡ್ತಾ ಇದ್ದೀರಾ, ನಿಮ್ಮ ಆಕ್ಟಿವಿಟೀಸ್ ನ ನೋಡ್ತಾರೆ, ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಾರೆ, ನಿಮ್ಮನ್ನ ಇದನ್ ಮಾಡ್ತಾ ಇದ್ದಾರೆ, ಏನಂತಂದ್ರೆ ಫಾಲೋ ಏನೋ ಮಾಡ್ತಾ ಇದ್ದಾರೆ. ಬಟ್ ಅಗೇನ್ ಸ್ಟಾಕ್ ಮಾಡ್ತಾ ಇರುವಂತದ್ದು. ಓಕೆ, ಸ್ಟಾಕ್ ಮಾಡ್ತಾ ಇದ್ದಾರೆ, ನೀವ್ ಏನ್ ಮಾಡ್ತಾ ಇದ್ದೀರಾ, ಯಾರಿಗ್ ಭೇಟಿ ಆಗ್ತಾ ಇದ್ದೀರಾ, ಏನೇನ್ ನಡೀತಾ ಇದೆ ಜೀವನದಲ್ಲಿ, ಅವ್ರ ಕಡೆಯಿಂದ ಕೆಲವೊಂದಿಷ್ಟನ್ನ ಕಲೆಕ್ಟ್ ಮಾಡ್ತಾ ಇದ್ದಾರೆ, ಇವ್ರ ಕಡೆಯಿಂದ ಕೆಲವೊಂದಿಷ್ಟನ್ನ ಕಲೆಕ್ಟ್ ಮಾಡ್ತಾ ಇದ್ದಾರೆ. ಈ ರೀತಿ ಸಿಚುವೇಶನ್ ಇಲ್ಲಿ ನನ್ಗೆ ಕಾಣ್ತಾ ಇದೆ. ಪ್ರೆಸೆಂಟ್ ಇನ್ ಫ್ಯೂಚರ್ ಅಲ್ಲಿ ಮೇ ಬಿ ಈ ರೀತಿನೂ ಮಾಡಬಹುದು ಅನ್ನುವಂಥದ್ದು ನನ್ಗೆ ಅನಿಸ್ತಾ ಇದೆ. ಓಕೆ, ಮತ್ತೆ 5 ಆಫ್ ಕಪ್ಸ್ ಹೇಳ್ತಾ ಇರುವಂತದ್ದು ಏನಂತಂದ್ರೆ, ಇಲ್ಲಿ ಕೆಲವೊಂದಿಷ್ಟು ಆಗಿರುವಂತ ಅಂದ್ರೆ ಕಳೆದಂತ ದಿನಗಳಲ್ಲಿ ಆಗಿರುವಂತ ನೆನಪುಗಳನ್ನ ಮತ್ತೆ ಮತ್ತೆ ಮೆಲುಕು ಹಾಕುವಂತ ಕೆಲಸ ಮಾಡ್ತಾ ಇದ್ದಾರೆ. ಎಲ್ಲೋ ಒಂದ್ ಕಡೆ ಅನ್ಸುತ್ತೆ ಇದು ಎಲ್ಲಾನು ಸರಿ ಹೋಗ್ಬಹುದು ಅಂತ ಹೇಳಿ. ಓಕೆ, ಒಂದು ಹೋಪ್ ಅನ್ನ ಬಿಟ್ಟಿಲ್ಲ, ಅವರು ಹೋಪ್ ಅನ್ನ ಇಟ್ಕೊಂಡಿದ್ದಾರೆ, ಬಟ್ ಕಮ್ಯುನಿಕೇಶನ್ ಮಾಡ್ಲಿಕ್ಕೆ ರೆಡಿ ಇಲ್ಲ. ಒಂದ್ ಮನ್ಸ್ ಅವ್ರದ್ದು ಹೇಳುತ್ತೆ ಏನಂತಂದ್ರೆ, ಓಕೆ ಕಮ್ಯುನಿಕೇಟ್ ಮಾಡೋಣ ಏನಾಗತ್ತೆ ಅನ್ನುವಂಥದ್ದು. ಅಥವಾ ನನ್ಗನ್ಸುತ್ತೆ ಯಾರೋ ಬೇರೆದವ್ರ ಕಡೆಯಿಂದ ನೀವೇನಾದ್ರೂ ಮಾತಾಡಿಸ್ಲಿಕ್ಕೆ ಪ್ರಯತ್ನ ಮಾಡಿಸಿದ್ರೆ, ಯಾರಾದ್ರೂ ಕಾಮನ್ ಫ್ರೆಂಡ್ ಇರ್ತಾರೆ ನಿಮ್ಗೆ, ಅವ್ರಿಗೆ ಇರುವಂತ ಫ್ರೆಂಡ್ ಇರ್ತಾರೆ, ಅವ್ರಿಗೆ ಏನಾದ್ರೂ ನೀವು ಇದರಲ್ಲಿ ಇನ್ವಾಲ್ವ್ಮೆಂಟ್ ತಗೊಳ್ಳೋದಕ್ಕೆ ಹೇಳಿದ್ರೆ ಮೇ ಬಿ ಅಲ್ಲಿ ನಿಮ್ಗೆ ಹೆಲ್ಪ್ ಆಗುವಂತ ಚಾನ್ಸಸ್ ನನಗೆ ತುಂಬಾ ಕಾಣ್ತಾ ಇದೆ. ನೋಡಿ, ಟೋಟಲ್ ಆಗಿ ನಾನು ಹೇಳ್ಬೇಕು ಅಂತಂದ್ರೆ, ಈಗ ಪ್ರೆಸೆಂಟ್ ಸಿಚುವೇಶನ್ ಇರ್ಬೋದು, ಪಾಸ್ಟ್ ಅಲ್ಲಿ ಆಗಿರುವಂತ ಘಟನೆ ಇರ್ಬೋದು, ತುಂಬಾನೇ ಗೊಂದಲಮಯ ಆಗಿರುವಂತ ಸಿಚುವೇಶನ್ ಕ್ರಿಯೇಟ್ ಆಗಿದೆ. ಓಕೆ, ಏನೋ ಥಿಂಗ್ಸ್ ನ ಹೈಡ್ ಮಾಡಿದ್ದಾರೆ ಅಂತ ಹೇಳಿ ನಿಮ್ಗೂ ಅನಿಸ್ತಾ ಇದೆ, ಅವ್ರಿಗೂ ಅನಿಸ್ತಾ ಇದೆ. ಎಲ್ಲೋ ಒಂದ್ ಕಡೆ ತುಂಬಾ ಎಫರ್ಟ್ ಹಾಕಿದೀವಿ, ಆಗ್ತಾ ಇಲ್ಲ, ಏನೂ ವರ್ಕ್ ಆಗ್ತಾ ಇಲ್ಲ ಅಂತ ಹೇಳಿ. ಮತ್ತೆ ಸ್ಟಾಕಿಂಗ್ ಮಾಡೋದು ಕಂಟಿನ್ಯೂ ಆಗಿ ಇದೆ, ಸ್ಟಾಕ್ ಮಾಡ್ತಾ ಇದ್ದಾರೆ. ಓಕೆ, ನನ್ಗೆ ಅನಿಸ್ತಾ ಇದೆ ಸ್ಟಾಕಿಂಗ್ ಇದೆ ಅಂತ ಹೇಳಿ. ನೋಡೋಣ ಇನ್ನು ಏನ್ ಬರ್ತಾ ಇದೆ ನಿಮ್ಮ ರಿಲೇಶನ್ಶಿಪ್ ಅಲ್ಲಿ ಅಂತ ಹೇಳಿ. ಏನ್ ನಂಬಹುದು ಹಾಗಿದ್ರೆ? ನಂಬೋದಕ್ಕೆ ಆಗ್ತಾ ಇಲ್ಲ. ಆ ರೀತಿ ಸಿಚುವೇಶನ್ ಬಂದಿದೆ. ನೋಡೋಣ ಏನ್ ಬರ್ತಾ ಇದೆ ಅಂತ ಹೇಳಿ. ಯೂನಿವರ್ಸ್ ಇಂದ ಏನ್ ಔಟ್ಕಮ್ ಬರುತ್ತೆ ಅದನ್ನ ಕೂಡ ನೋಡೋಣ. ಓಕೆ,
ನಂಬಿಕೆ ಯಾವ ರೀತಿ ಇಟ್ಕೋಬೇಕು, ಬಿಲೀಫ್ ಸಿಸ್ಟಮ್ ಅನ್ನು ಬಿಲೀಫ್ ಮಾಡ್ಬೋದಾ, ಈ ಒಂದು ಸಂಬಂಧದ ಮೇಲೆ ಬಿಲೀಫ್ ಅನ್ನ ಇಟ್ಕೋಬಹುದಾ, ಮುಂದೆ ಏನಾದ್ರೂ ಆಗುತ್ತೆ ಅನ್ನುವಂಥದ್ದು. ನಿಮ್ಮ ಮನಸ್ಥಿತಿ ಪ್ರಕಾರ ನೋಡಿದ್ರೆ ನನ್ಗೇನು ಅನಿಸ್ತಾ ಇಲ್ಲ, ಯಾಕಂತಂದ್ರೆ ತುಂಬಾ ಗೊಂದಲ ಇದೆ. ಅಂದ್ರೆ ಕೆಲವೊಂದಿಷ್ಟು ನಿಮ್ಮಲ್ಲೇ ಇರುವಂತ ಗೊಂದಲಗಳು, ನಿಮ್ಮಲ್ಲೇ ಇರುವಂತ ನೆಗೆಟಿವಿಟಿ ನಿಮ್ಮನ್ನ ಎಷ್ಟು ಡೀಪ್ ಆಗಿ ಆ ತಗೊಂಡು ಹೋಗ್ತಾ ಇದೆ ಅಂತಂದ್ರೆ ನಿಮ್ಗೆ ಯಾವುದೇ ರೀತಿ ಅಲ್ಲಿಂದ ಹೊರಗೆ ಬರ್ಲಿಕ್ಕೆ ಆಗ್ತಾ ಇಲ್ಲ ಅನ್ನುವಂಥದ್ದು. ಅಂದ್ರೆ ಈ ಸದ್ಯ ಸಿಚುವೇಶನ್ ನ ನೋಡ್ತಾ ಇದ್ರೆ ಯಾವುದು ನಂಬಿಕೆ ಇಲ್ಲ ಅನ್ನುವಂಥದ್ದು ನನ್ಗೆ ಅನಿಸ್ತಾ ಇದೆ. ಓಕೆ, ಅಂದ್ರೆ ಇದನ್ನ ನೀವು ಹಂಚ್ಕೊಳ್ಳಿಕ್ಕೂ ರೆಡಿ ಇಲ್ಲ ಯಾರ ಜೊತೆಗೂ. ಮತ್ತೆ ಕೆಲವೊಂದಿಷ್ಟು ಇನ್ನೊಬ್ರದ್ದು ಹೆಲ್ಪ್ ತಗೊಳಿಕ್ಕೂ ನಿಮ್ಗೆ ಆಗ್ತಾ ಇಲ್ಲ. ಕೆಲವೊಂದಿಷ್ಟು ಆಗಿ ಹೋಗಿರುವಂತ ಘಟನೆಗಳಿಂದ ನಿಮ್ಮ ಮನಸ್ಸು ಎಷ್ಟು ನೊಂದಿದೆ ಅಂತಂದ್ರೆ ಇಲ್ಲಿ ಎಲ್ಲೋ ಒಂದ್ ಕಡೆ ನಿಮ್ಗೆ ಈ ಬಿಲೀಫ್ ಅನ್ನೋದೇ ಇಲ್ಲ ರಿಲೇಶನ್ಶಿಪ್ ಮೇಲೆ ಅನ್ನುವಂಥದ್ದು. ನನಗೆ ತುಂಬಾ ಸಹಿಸ್ಕೊಂಡಿದ್ದೀರಾ, ತುಂಬಾ ಸಹಿಸ್ಕೊಂಡಿರ್ಬಹುದು ನೀವು. ಆಗಿರುವಂತ ಘಟನೆ ನನ್ಗೆ ಅದೇ ಹೇಳ್ತಾ ಇದೆ, ಏನೋ ಸಹಿಸ್ಕೊಂಡಿದ್ದೀರಾ. ಹಾಗಾಗಿ ಇವಾಗ ನಿಮ್ಗೆ ಅಲ್ಲಿ ಒಂದು ನಂಬಿಕೆ ಅನ್ನುವಂಥದ್ದು ಕಂಪ್ಲೀಟ್ ಆಗಿ ಹೋಗ್ಬಿಟ್ಟಿದೆ ಅನ್ನುವಂಥದ್ದು ನನ್ಗೆ ಕಾಣ್ತಾ ಇದೆ. ನೋಡಿ ಯಾವ ರೀತಿಯಾಗಿ ಈ ಅಂದ್ರೆ ಒಂದ್ ರೀತಿ ಇದು ನಿಮ್ಗೆ ರಿಲೇಶನ್ಶಿಪ್ ಯಾವ ರೀತಿ ಅಂತಂದ್ರೆ ಎಲ್ಲೋ ಒಂದು ನೆಗೆಟಿವ್ ಝೋನ್ ಅಲ್ಲಿ ಹೋಗಿ ಸಿಕ್ಕೊಂಡ್ ಬಿಟ್ಟಿದ್ದೀರಾ. ಓಕೆ, ತುಂಬಾ ನೋವಿದೆ. ಓಕೆ, ತುಂಬಾ ನೋವಿದೆ, ನೋವನ್ನ ಅನುಭವಿಸ್ತಾ ಇದ್ದೀರಾ. ಇಲ್ಲಿ ಯಾರೋ ನಿಮ್ಮ ಕಣ್ ಕಟ್ ಹಾಕಿರುವಂತದ್ದು ನನ್ಗೆ ಅನಿಸ್ತಾ ಇದೆ. ಕಣ್ ಕಟ್ ಹಾಕಿದ್ದಾರೆ ಅಂತಂದ್ರೆ ಆ ರೀತಿ ನಿಮ್ಗೆ ಸಿಚುವೇಶನ್ ಅನ್ನ ಕ್ರಿಯೇಟ್ ಮಾಡಿದ್ದಾರೆ ಅಂತ ಹೇಳಿ ನನ್ಗೆ ಅನಿಸ್ತಾ ಇದೆ. ಹಾಗಾಗಿ ನೀವು ಏನ್ ಮಾಡ್ಬೇಕು ಅನ್ನುವಂಥದ್ದು ನಿಮ್ಗೆ ಗೊತ್ತಾಗ್ತಾ ಇಲ್ಲ. ಇಲ್ಲಿ ತುಂಬಾ ನೀವು ನೊಂದ್ಕೊಂಡಿದ್ದೀರಾ, ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ, ನಂಬೋದಕ್ಕೆ ಆಗ್ತಾ ಇಲ್ಲ, ಯಾರನ್ನೂ ನಂಬೋದಕ್ಕೆ ಆಗ್ತಾ ಇಲ್ಲ, ಅಷ್ಟು ಡೀಪ್ ಆಗಿ ನಿಮ್ಗೆ ಹರ್ಟ್ ಆಗಿಬಿಟ್ಟಿದೆ ಅನ್ನುವಂಥದ್ದು ನನ್ಗೆ ಅನಿಸ್ತಾ ಇದೆ. ಹಾಗಿದ್ರೆ ಏನ್ ಸಾಧ್ಯತೆಗಳಿವೆ ಮುಂದೆ ಅದನ್ನ ಕೂಡ ನೋಡೋಣ. ಏನ್ ಸಾಧ್ಯತೆಗಳು ಬರ್ಬೋದು ನಿಮ್ಮ ರಿಲೇಶನ್ಶಿಪ್ ಅಲ್ಲಿ, ಯಾವ್ದಾದ್ರೂ ನಿಮ್ಗೆ ಎನರ್ಜಿ ವರ್ಕ್ ಆಗುತ್ತಾ, ಫೇವರೇಬಲ್ ಯಾವ್ದಾದ್ರೂ ಎನರ್ಜಿ ಇದೆಯಾ ಅನ್ನುವಂಥದ್ದನ್ನ ಕೂಡ ನೋಡೋಣ. ನಾನು ನಿಮ್ಮ ಫೇವರೇಬಲ್ ಎನರ್ಜಿಯಲ್ಲಿ ಚೆಕ್ ಮಾಡ್ತಾ ಇರುವಂತದ್ದು ಕಿಂಗ್ ಆಫ್ ಪೆಂಟಿಕಲ್ಸ್ ಬರ್ತಾ ಇದೆ. ಅಂದ್ರೆ ಈ ಒಂದು ಸೆಕ್ಟರ್ ಅಲ್ಲಿ ನಾನು ನೋಡ್ತಾ ಇರೋ ಪ್ರಕಾರ ಮೈಂಡ್ಸೆಟ್ ಯಾವ ರೀತಿ ಇದೆ ಅಂತಂದ್ರೆ ರಿಲೇಶನ್ಶಿಪ್ ವೈಸ್ ಕಿಂತನೂ ಜಾಸ್ತಿಯಾಗಿ ಒಂದು ಲಾಂಗ್ ಟರ್ಮ್ ಅಲ್ಲಿ ಭವಿಷ್ಯದ ಬಗ್ಗೆ ವಿಚಾರ ಮಾಡುವಂತದ್ದು ನೀವು ಮಾಡ್ಬೇಕಾಗತ್ತೆ. ಅಂದ್ರೆ ಇವತ್ತಿನ ದಿನಕ್ಕೆ ಮಾತ್ರ ನೀವು ಇದನ್ನ ಈ ರೀತಿಯಾಗಿ ನೋಡಬಾರ್ದು. ನಿಮ್ಮ ಫೇವರ್ ಅಲ್ಲಿ ಇರುವಂತದ್ದು ಎನರ್ಜಿ ಅಂತಂದ್ರೆ ಇದು ಬಂದಿರುವಂತದ್ದು. ಅಂದ್ರೆ ಲಾಂಗ್ ಟರ್ಮ್ ಅಲ್ಲಿ ರಿಲೇಶನ್ಶಿಪ್ ಅನ್ನ ನೀವು ನೋಡ್ತಾ ಇದ್ದೀರಾ, ಮುಂದೆ ಏನಾದ್ರೂ ನೀವು ಪ್ಲಾನ್ ಮಾಡಿದ್ದೀರಾ, ಮದ್ವೆ ಬಗ್ಗೆ ಏನಾದ್ರೂ ವಿಚಾರ ಮಾಡಿದ್ದೀರಾ ಅವ್ರ ಜೊತೆಗೆ ಅನ್ನುವಂಥದ್ದಾಗಿತ್ತು ಅಂತಂದ್ರೆ ನೀವು ಈ ಎನರ್ಜಿಯನ್ನ ನೋಡ್ಬೇಕಾಗತ್ತೆ. ಏನಂತಂದ್ರೆ ಎಷ್ಟು ವಿಶ್ವಾಸ ಮತ್ತು ಎಷ್ಟು ನಿಷ್ಠೆ ಇದೆ, ಎಷ್ಟು ನಂಬಿಕಸ್ಥರಿದ್ದಾರೆ ನಿಮ್ಮ ಜೊತೆಗೆ ಅವರು ಅನ್ನುವಂಥದ್ದು. ಇದು ಸ್ಪಷ್ಟತೆ ಇದೆ, ಇಲ್ಲ ಅಂತಲ್ಲ. ಏನಂತಂದ್ರೆ ಏನಾದ್ರೂ ಒಂದು ಸೆಕ್ಯೂರ್ ಇರುವಂತ ಫ್ಯೂಚರ್ ಬಗ್ಗೆ ಮಾಡ್ತಾ ಇರುವಂತದ್ದು ನನ್ಗೆಲ್ಲ ಅನಿಸ್ತಾ ಇದೆ. ಓಕೆ, ಬಟ್ ಅಗೇನ್ ನಾನು ಹೇಳ್ತಾ ಇರೋದು ಏನಂತಂದ್ರೆ ಇಲ್ಲಿ ನೀವು ವಿಚಾರ ಮಾಡ್ಬೇಕು. ಏನಂತಂದ್ರೆ ಇದು ಜಸ್ಟ್ ಇಲ್ಲಿಗೆ ಮುಗಿಯುತ್ತಾ ರಿಲೇಶನ್ಶಿಪ್ ಅನ್ನುವಂಥದ್ದು, ಅಥವಾ ಇನ್ನೂ ಏನಾದ್ರೂ ಮುಂದೆ ಕಂಟಿನ್ಯೂ ಮಾಡ್ಬೇಕಾತಂದ್ರೆ ಏನು ಪ್ಲಾನಿಂಗ್ಸ್ ಮಾಡ್ಕೋಬೇಕಾಗತ್ತೆ ಅನ್ನುವಂಥದ್ದು, ಅದ್ರ ಬಗ್ಗೆ ನೀವು ತುಂಬಾ ವಿಚಾರ ಮಾಡ್ಬೇಕಾಗತ್ತೆ ಅಂತ ಈ ಕಾರ್ಡು ರಿಪ್ರೆಸೆಂಟ್ ಮಾಡ್ತಾ ಇದೆ. ಮತ್ತೆ ಇಲ್ಲಿ ನಾನು ನೋಡ್ತಾ ಇರುವಂತದ್ದು ಏನು ನಿಮ್ಮ ಅಗೇನೆಸ್ಟ್ ಆಗಿ ವರ್ಕ್ ಮಾಡ್ತಾ ಇದೆ, ಯೂನಿವರ್ಸ್ ಅಲ್ಲಿ ನಿಮ್ಮ ಅಗೇನೆಸ್ಟ್ ಆಗಿ ವರ್ಕ್ ಮಾಡ್ತಾ ಇರುವಂತದ್ದು ನನ್ಗೆ ಕಾಣ್ತಾ ಇದೆ. ದ ಸನ್ ಕಾರ್ಡ್ ನೋಡಿ, ಸಿಟ್ಟು ಇಬ್ರಲ್ಲಿನೂ ಸಖತ್ತಾಗಿದೆ. ಓಕೆ, ಇಬ್ರಲ್ಲಿನೂ ಅಗ್ರೆಷನ್ ಅನ್ನುವಂಥದ್ದಿದೆ, ಸಿಟ್ಟು ಅನ್ನುವಂಥದ್ದಿದೆ. ಮತ್ತೆ ಮೇನ್ ಆಗಿ ಇಮ್ಮೆಚುರಿಟಿ ಇಲ್ಲಿ ಎದ್ದು ಕಾಣುವಂಥದ್ದು. ಯಾಕೆ ಇದು ಈ ರೀತಿ ಆಗ್ತಾ ಇದೆ ನಿಮ್ಮಲ್ಲಿ ಅಂತಂದ್ರೆ ಇಲ್ಲಿ ಮೇನ್ ಆಗಿ ನೀವು ರಿಲೇಶನ್ಶಿಪ್ ಅಲ್ಲಿ ತುಂಬಾ ಬೇಗನೆ ಹತ್ರ ಬಂದಿದ್ದೀರಾ. ಅಂದ್ರೆ ಇಬ್ರು ಇನ್ನೂ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ಬೇಕಾಗಿತ್ತು, ಅರ್ಥ ಮಾಡ್ಕೊಳ್ಳುವಂತ ಸಿಚುವೇಶನ್ ಬರ್ಬೇಕಾಗಿತ್ತು. ಬಟ್ ಇಲ್ಲಿ ಏನಾಗಿದೆ ಅಂತಂದ್ರೆ ಇಬ್ರು ಒಬ್ರಿಗೊಬ್ರು ತುಂಬಾ ಬೇಗ ಹತ್ರ ಬಂದಿದ್ದೀರಾ. ಅಲ್ಲಿ ಎಲ್ಲೋ ಒಂದ್ ಕಡೆ ಏನ್ ಪ್ರಾಬ್ಲಮ್ ಆಗಿದೆ ಅಂತಂದ್ರೆ ನಿಮ್ಮಲ್ಲಿ ಇರುವಂತ ಇಮ್ಮೆಚುರಿಟಿ ಇಲ್ಲಿ ತೋರಿಸ್ತಾ ಇದೆ ಈ ರೀತಿ ಪ್ರಾಬ್ಲಮ್ ಆಗಿದೆ ಅಂತ ಹೇಳಿ. ಬಟ್ ಈ ಒಂದು ಕಾರ್ಡ್ ಇನ್ನೂ ಒಂದು ರಿಪ್ರೆಸೆಂಟ್ ಮಾಡುತ್ತೆ ಏನಂತಂದ್ರೆ ಈ ಒಂದು ಸ್ಟೆಬಿಲಿಟಿ ಇದೆ, ಬಟ್ ಇಮ್ಮೆಚುರಿಟಿನೂ ಅಷ್ಟೇ ಇದೆ ಲೈಫಲ್ಲಿ. ಅದು ನಿಮ್ ಕಡೆಯಿಂದ ಆದ್ರೂ ಆಗಿರ್ಬೋದು, ಅಥವಾ ನಿಮ್ಮ ಪಾರ್ಟ್ನರ್ ಕಡೆಯಿಂದ ಆದ್ರೂ ಆಗಿರ್ಬೋದು. ವಿಚಾರ ನೋಡಿ, ಮಕ್ಕಳು ಯಾವ ರೀತಿ ವಿಚಾರ ಮಾಡ್ತಾರೆ, ಎಂಜಾಯ್ಮೆಂಟ್ ಮಾತ್ರ ವಿಚಾರ ಮಾಡುವಂಥದ್ದು, ಹೌದಾ? ಅಂದ್ರೆ ಇವಾಗಿನ ಮಟ್ಟಕ್ಕೆ ಏನ್ ಅವ್ರಿಗೆ ಬೇಕು, ಯಾವ್ದ್ರಿಂದ ಅವ್ರಿಗೆ ಹ್ಯಾಪಿನೆಸ್ ಸಿಗುತ್ತೆ, ತಕ್ಕ ಮಟ್ಟಿಗೆ ಏನು ಅವ್ರಿಗೆ ಹ್ಯಾಪಿ ಅನ್ನ ತಂದು ಕೊಡುತ್ತೆ ಅದನ್ನ ಮಾತ್ರ ಅವ್ರು ನೋಡ್ತಾರೆ, ಹೌದಲ್ವಾ? ಸೊ ಈ ಒಂದು ಕಾರ್ಡ್ ಅದೇ ರಿಪ್ರೆಸೆಂಟ್ ಮಾಡ್ತಾ ಇದೆ. ತುಂಬಾ ಪಾಸಿಟಿವ್ ಆಗಿರುವಂತದ್ದು ಎಲ್ಲಾನು ಇದೆ ರಿಲೇಶನ್ಶಿಪ್ ಅಲ್ಲಿ. ಬಟ್ ಒಂದು ಇಮ್ಮೆಚುರಿಟಿ ಬರ್ತಾ ಇದೆ, ಅದ್ರ ಜೊತೆಗೆ ಬರ್ತಾ ಇರುವಂತದ್ದು ಅರ್ಲಿ ರಿಲೇಶನ್ಶಿಪ್ ಕನೆಕ್ಷನ್ ತುಂಬಾ ಬೇಗ. ಈ ಎಷ್ಟು ಬೇಗ ಆಗಿರ್ಬೋದು. ಹಾಗೆ ಎಕ್ಸಾಂಪಲ್ ಕೊಡ್ತೀನಿ,
ಒಂದು ವಾರದಲ್ಲಿ ಭೇಟಿ ಆದ್ರಿ, ನೆಕ್ಸ್ಟ್ ವೀಕಲ್ಲಿ ನಿಮಗೆ ಕನ್ಫೆಷನ್ ಆಯಿತು, ಲವ್ ಆಗಿದೆ ಅಂತ ಹೇಳಿ ಪ್ರಪೋಸಲ್ ಆಯಿತು, ಮ್ಯಾರೇಜ್ ಆಸ್ಪೆಕ್ಟ್ ಅನ್ನ ಶುರು ಮಾಡ್ಕೊಂಡು, ಅಂದ್ರೆ ಅದಕ್ಕೆ ಪರ್ಟಿಕ್ಯುಲರ್ ಆಗಿ ಟೈಮ್ ಕೊಡ್ಬೇಕಾಗಿತ್ತು, ಆ ಟೈಮ್ ಅನ್ನ ಕೊಟ್ಟಿಲ್ಲ ಅನ್ನುವಂಥದ್ದು ನನಗೆ ಗೊತ್ತಾಗ್ತಾ ಇದೆ. ಸೊ ಈ ಒಂದು ಕಾರಣದಿಂದ ಇದೇ ಮೇನ್ ಆಸ್ಪೆಕ್ಟ್ ಇರುವಂತದ್ದು, ಮೇನ್ ಆಗಿ ಬರ್ತಾ ಇರುವಂತದ್ದು ಇದೆ. ಹಾಗಿದ್ರೆ ಮುಂದೆ ಏನಾದ್ರೂ ಹೋಪ್ ಇದೆಯಾ ರಿಲೇಶನ್ಶಿಪ್ ಅಲ್ಲಿ? ಏನ್ ಇಲ್ಲಿಗೆ ಮುಗಿಯುತ್ತಾ? ಮುಂದೆ ಏನಾದ್ರೂ ಹೋಪ್ ಬರ್ತಾ ಇದೆಯಾ? ಅದನ್ನ ಕೂಡ ನೋಡೋಣ, ಏನ್ ಹೋಪ್ ಬರ್ತಾ ಇದೆ. ಸೊ ನಾನಿಲ್ಲಿ ನೋಡ್ತಾ ಇರುವಂತದ್ದು ಹೋಪ್ ಏನ್ ಬರ್ತಾ ಇದೆ ಇಲ್ಲಿ, ರಿಲೇಶನ್ಶಿಪ್ ವೈಸ್ ನಾನು ನೋಡ್ತಾ ಇದ್ರೆ 4 ಆಫ್ ಕಪ್ಸ್ ಬರ್ತಾ ಇದೆ. ಹೋಪ್ ಇದೆ, ಓಕೆ. ತುಂಬಾ ಹೋಪ್ ಇದೆ, ಆದ್ರೆ ನಿಮ್ಮಲ್ಲೇನೆ ನೀವು ಇಬ್ರು ಕೂಡ ಎಷ್ಟು ಮುಳುಗೋಗಿದ್ದೀರಾ ಅಂತಂದ್ರೆ, ಹುಡುಗಾಟ ಅಂದ್ರೆ ಹುಡುಕಾಟ ನಡೀತಾ ಇದೆ ಇನ್ನು. ನೀವು ಅದನ್ನ ರೆಡಿ ಇಲ್ಲ ನೋಡೋದಕ್ಕೆ. ಹೋಪ್ ಇದೆ, ಅದನ್ನ ನೀವು ನೋಡೋದಕ್ಕೆ ರೆಡಿ ಇಲ್ಲ. ದೃಷ್ಟಿಕೋನ ಬದಲಿ ಮಾಡುವಂತ ಅವಶ್ಯಕತೆ ಇದೆ. ಅಂದ್ರೆ ನಿಮ್ಮಲ್ಲಿ ನೀವು ಎಷ್ಟು ಮನಸ್ಸನ್ನ ನೊಂದ್ಕೊಂಡು ಸುಮ್ಮನೆ ಕುಂತಿದ್ದೀರಾ ಅಂತಂದ್ರೆ, ಮುಂದಿರೋ ಏನ್ ಸಿಚುವೇಶನ್ ಬರ್ತಾ ಇದೆ ಅದು ನಿಮ್ಮ ಕಣ್ಣಿಗೆ ಕಾಣ್ತಾ ಇಲ್ಲ. ನೀವೇನ್ ನೋಡ್ತಾ ಇದ್ದೀರಾ, ಹೋಗಿರೋದ್ರ ಬಗ್ಗೆ ತುಂಬಾ ಥಿಂಕ್ ಮಾಡ್ತಾ ಇದ್ದೀರಾ. ನಾನೇ ಯಾಕೆ ಹೋಗ್ಬೇಕು, ಅವ್ರಾಗ್ಲೇನು ಬರ್ಬೋದಲ್ಲ, ಅವ್ರಾಗ್ಲೇನು ಮಾತಾಡ್ಬೋದಲ್ಲ. ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ, ಆ ರೀತಿ ಅವರು ಅನ್ಬೋದು, ನೀವು ಅನ್ಬೋದು. ಎಲ್ಲೋ ಒಂದ್ ಕಡೆ ಡಿಸ್ಕನೆಕ್ಷನ್ ನನಗೆ ತೋರಿಸ್ತಾ ಇರುವಂತದ್ದು ಇದರಿಂದಾಗಿ. ಬಟ್ ಹೋಪ್ ಎಲ್ಲಿ ಬರ್ತಾ ಇದೆ? ರೀಕನೆಕ್ಷನ್ಗೆ ಹೋಪ್ ಬರ್ತಾ ಇದೆ. ಆದ್ರೆ ನೀವು ಅದನ್ನ ಅಕ್ಸೆಪ್ಟ್ ಮಾಡ್ಕೋಬೇಕಷ್ಟೇ, ಓಕೆ. ಮತ್ತೆ ನಾನು ನೋಡ್ತಾ ಇರುವಂತ ಔಟ್ಕಮ್ ಅಲ್ಲಿ ನನಗೆ ಬರ್ತಾ ಇರುವಂತದ್ದು ದ ಹೈರೋಫೈಂಟ್ ಬರ್ತಾ ಇದೆ. ಮ್ಯಾರೇಜ್ ಆಸ್ಪೆಕ್ಟ್ ಇರ್ಬೋದು, ಇದು ಎಲ್ಲಾನು ಆಗುವಂತ ಚಾನ್ಸಸ್ ನನಗೆ ತುಂಬಾ ಕಾಣ್ತಾ ಇದೆ. ಒನ್ ಥಿಂಗ್ ಏನಂತಂದ್ರೆ, ಇಲ್ಲಿ ಯಾರ್ದಾದ್ರೂ ಸಲಹೆ ತಗೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಇದೆ, ಓಕೆ. 3ನೇ ವ್ಯಕ್ತಿಯ ಸಲಹೆ ತಗೊಳ್ಳೋದು, ಇದು ನೀವು ಮಾಡ್ಬೇಕಾಗತ್ತೆ. ನೋಡಿ, ಯಾರಾದ್ರೂ ಇರ್ತಾರೆ ನಮ್ಮ ಲೈಫಲ್ಲಿ, ನಮ್ಮ ಪೇರೆಂಟ್ಸ್ ಇರ್ಬೋದು, ನಮ್ಮ ಫ್ರೆಂಡ್ ಸರ್ಕಲ್ ಇರ್ಬೋದು, ಯಾರಾದ್ರೂ ಅಂತ ವ್ಯಕ್ತಿಗಳಿರ್ತಾರೆ ನಮ್ಗೆ ಕರೆಕ್ಟ್ ಆಗಿ ದಾರಿ ತೋರಿಸೋ ಅಂತವ್ರು. ಇಲ್ಲಿ ಅದೇ ಕೆಲಸ ಮಾಡ್ಬೇಕಾಗಿರುವಂತದ್ದು ಏನಂತಂದ್ರೆ, ಔಟ್ಕಮ್ ನ ನೋಡ್ತಾ ಇದ್ರೆ ಖಂಡಿತ ಮದ್ವೆ, ಮುಂದೆ ಮದ್ವೆ ಸಿಚುವೇಶನ್ ನನಗೆ ಕಾಣ್ತಾ ಇದೆ. ಮತ್ತೆ ಒಂದು ಎಂಗೇಜ್ಮೆಂಟ್ ಆಗ್ಬೋದು, ಅಥವಾ ಒಂದು ಮದುವೆ ಒಪ್ಪಂದ ಇರ್ಬೋದು, ಸಮಥಿಂಗ್ ಏನೋ ಆಗತ್ತೆ. ಪ್ರಾಬ್ಲಮ್ ಏನಂತಂದ್ರೆ, ದೃಷ್ಟಿಕೋನ ಬದಲಿ ಮಾಡ್ಕೊಳ್ಳುವಂತ ಅವಶ್ಯಕತೆ ಇದೆ. ಮತ್ತೆ ವ್ಯಾಲ್ಯೂಸ್ ನೀವು ಏನ್ ಕೊಡ್ತೀರಾ, ನೀವು ಅವ್ರಿಗೆ ನಿಮ್ಮ ಆ ಒಂದು ನಂಬಿಕೆ ಇರ್ಬೋದು, ಮತ್ತೆ ಲವ್ ಇರ್ಬೋದು, ಅದಕ್ಕೆ ಏನ್ ವ್ಯಾಲ್ಯೂಸ್ ಕೊಡ್ತಾ ಇದ್ದೀರಾ ಅದ್ರ ಮೇಲೇನು ಇದು ಡಿಪೆಂಡ್ ಆಗತ್ತೆ. ಹಾಗಾಗಿ ಏನು ಮಾಡಬಾರ್ದು, ಹಾಗಿದ್ರೆ ಏನ್ ಮಾಡಬಾರ್ದು ಅನ್ನೋದು ನಾನು ನಿಮ್ಗೆ ಹೇಳಿದೆ. ಕಣ್ ತೆಗೆದು ನೋಡಿ, ನಿಮ್ ತನಕ ಒಂದು ಹೋಪ್ ಬರ್ತಾ ಇದೆ, ಓಕೆ. ಅಲ್ಲಿ ನಿಮ್ಮ ದೃಷ್ಟಿಕೋನ ಬದಲಿ ಮಾಡ್ಕೊಳ್ಳಿ ಅನ್ನೋವಂಥದ್ದು ಬರ್ತಾ ಇದೆ. ಎಕ್ಸ್ಪೆಕ್ಟೇಷನ್ಸ್ ಏನ್ ಇಟ್ಕೊಳ್ತಾ ಇದ್ದೀರಾ, ಮುಂದೆ ಏನ್ ಮಾಡ್ಲಿಕ್ಕೆ ಹೋಗ್ತಾ ಇದ್ದೀರಾ, ಮೇನ್ ಆಗಿ ಮೇಜರ್ ಥಿಂಗ್ಸ್ ಎಲ್ಲಿ ಪ್ರಾಬ್ಲಮ್ ಬಂದಿದೆ ನಿಮ್ಗೆ ಅನ್ನುವಂಥದ್ದನ್ನ ನಾನು ನಿಮ್ಗೆ ಹೇಳಿದ್ದೀನಿ. ಇಮ್ಮೆಚುರಿಟಿಯನ್ನ ಕಡಿಮೆ ಮಾಡ್ಕೋಬೇಕು, ಅದರಿಂದಾಗಿನೂ ನಿಮಗೆ ಪ್ರಾಬ್ಲಮ್ ಕ್ರಿಯೇಟ್ ಆಗ್ತಾ ಇದೆ. ಸೊ ಇದು ನಿಮ್ಮ ಒಂದು ರಿಲೇಶನ್ಶಿಪ್ ಬ್ಲಾಕೇಜಸ್ ಇರ್ಬೋದು, ಅಥವಾ ನಿಮ್ಮ ಒಂದು ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಬರ್ತಾ ಇದೆ, ಮೇಜರ್ ಇಶ್ಯೂಸ್ ಏನ್ ಬರ್ತಾ ಇದೆ ಅಂತ ನಾನು ನಿಮ್ಗೆ ಹೇಳಿದ್ದೀನಿ, ಓಕೆ. ನೋಡ್ಕೊಳ್ಳಿ. ಹೋಪ್ ನಿಮ್ಗೆ ಇದು ಕನೆಕ್ಟ್ ಆಗುತ್ತೆ ಅಂತ ಹೇಳಿ ನಾನು ಅನ್ಕೋತೀನಿ. ಕನೆಕ್ಟ್ ಆಗಿದ್ದೇ ಆಯ್ತು ಅಂತಂದ್ರೆ ಲೈಕ್, ಶೇರ್ ಮತ್ತೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಲಿಕ್ಕೆ ಹೋಗ್ಬೇಡಿ. ಸಿಗೋಣ ಹಾಗಿದ್ರೆ ಇನ್ನೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ಎಲ್ರಿಗೂ ಕೂಡ ಥ್ಯಾಂಕ್ ಯು.